ಇನ್ನು ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇರುವಂತಹ ಕೊಲೆ ಆರೋಪಿ ನಟ ದರ್ಶನ್ ಸದ್ಯ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ಇರೋದು. ಮತ್ತೆ ಮೈಸೂರಿಗೆ ಹೋಗೋದಕ್ಕೆ ಕೋರ್ಟ್ನಿಂದ ಅನುಮತಿಯನ್ನ ಪಡೆದುಕೊಂಡಿರುವ ದರ್ಶನ್ ಈಗ ಫಾರ್ಮ್ ಹೌಸ್ ನಲ್ಲೇ ಇರೋದು. ಕೊಲೆ ಆರೋಪವನ್ನ ಎದುರಿಸ್ತಾ ಇರುವಂತಹ ನಟ ದರ್ಶನ್ ಫಾರ್ಮ್ ಹೌಸ್ ಅಲ್ಲಿ ಜಾಲಿ. ಕೆಂಪಯ್ಯನಹುಂಡಿ ಸಮೀಪದ ಫಾರ್ಮ್ ಹೌಸ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಸಾಕು ಪ್ರಾಣಿಗಳ ಜೊತೆಗೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಿಕ್ಕಿದ್ದಾರೆ ದರ್ಶನ್. ನೆಚ್ಚಿನ ಪ್ರಾಣಿಗಳ ಜೊತೆಗೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡಲಿಕ್ಕಿದ್ದಾರೆ ಆರೋಪಿ ನಟ ದರ್ಶನ್. ಈಗ ಸದ್ಯಕ್ಕೆ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿಯೇ ಇರುವಂತಹದ್ದು. ಮೊನ್ನೆಯಷ್ಟೇ ಇವರು ಮತ್ತೆ ಅನುಮತಿಯನ್ನ ಕೇಳಿದ್ರು ಕೋರ್ಟ್ಗೆ. ನಾನು ಮತ್ತೆ ಮೈಸೂರಿಗೆ ತೆರಳಬೇಕು ಅಂತ ಹೇಳಿ ಹಲವು ಕಾರಣಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು. ತಾಯಿಯ ಆರೋಗ್ಯ, ಸಾಕು ಪ್ರಾಣಿಗಳನ್ನ ನೋಡ್ಕೋಬೇಕು ಇತ್ಯಾದಿ. ಸೊ ಕೋರ್ಟ್ ಅನುಮತಿಯನ್ನ ನೀಡಿದ ಹಿನ್ನೆಲೆ ಈಗ ದರ್ಶನ್ ಮತ್ತೆ ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ. ಇನ್ನು ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇರುವಂತಹ ಕೊಲೆ ಆರೋಪಿ ನಟ ದರ್ಶನ್ ಸದ್ಯ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ಇರೋದು. ಮತ್ತೆ ಮೈಸೂರಿಗೆ ಹೋಗೋದಕ್ಕೆ ಕೋರ್ಟ್ನಿಂದ ಅನುಮತಿಯನ್ನ ಪಡೆದುಕೊಂಡಿರುವ ದರ್ಶನ್ ಈಗ ಫಾರ್ಮ್ ಹೌಸ್ ನಲ್ಲೇ ಇರೋದು. ಕೊಲೆ ಆರೋಪವನ್ನ ಎದುರಿಸ್ತಾ ಇರುವಂತಹ ನಟ ದರ್ಶನ್ ಫಾರ್ಮ್ ಹೌಸ್ ಅಲ್ಲಿ ಜಾಲಿ. ಕೆಂಪಯ್ಯನಹುಂಡಿ ಸಮೀಪದ ಫಾರ್ಮ್ ಹೌಸ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಸಾಕು ಪ್ರಾಣಿಗಳ ಜೊತೆಗೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಿಕ್ಕಿದ್ದಾರೆ ದರ್ಶನ್. ನೆಚ್ಚಿನ ಪ್ರಾಣಿಗಳ ಜೊತೆಗೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡಲಿಕ್ಕಿದ್ದಾರೆ ಆರೋಪಿ ನಟ ದರ್ಶನ್. ಈಗ ಸದ್ಯಕ್ಕೆ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿಯೇ ಇರುವಂತಹದ್ದು. ಮೊನ್ನೆಯಷ್ಟೇ ಇವರು ಮತ್ತೆ ಅನುಮತಿಯನ್ನ ಕೇಳಿದ್ರು ಕೋರ್ಟ್ಗೆ. ನಾನು ಮತ್ತೆ ಮೈಸೂರಿಗೆ ತೆರಳಬೇಕು ಅಂತ ಹೇಳಿ ಹಲವು ಕಾರಣಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು. ತಾಯಿಯ ಆರೋಗ್ಯ, ಸಾಕು ಪ್ರಾಣಿಗಳನ್ನ ನೋಡ್ಕೋಬೇಕು ಇತ್ಯಾದಿ. ಸೊ ಕೋರ್ಟ್ ಅನುಮತಿಯನ್ನ ನೀಡಿದ ಹಿನ್ನೆಲೆ ಈಗ ದರ್ಶನ್ ಮತ್ತೆ ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ. ಇನ್ನು ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇರುವಂತಹ ಕೊಲೆ ಆರೋಪಿ ನಟ ದರ್ಶನ್ ಸದ್ಯ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ಇರೋದು. ಮತ್ತೆ ಮೈಸೂರಿಗೆ ಹೋಗೋದಕ್ಕೆ ಕೋರ್ಟ್ನಿಂದ ಅನುಮತಿಯನ್ನ ಪಡೆದುಕೊಂಡಿರುವ ದರ್ಶನ್ ಈಗ ಫಾರ್ಮ್ ಹೌಸ್ ನಲ್ಲೇ ಇರೋದು. ಕೊಲೆ ಆರೋಪವನ್ನ ಎದುರಿಸ್ತಾ ಇರುವಂತಹ ನಟ ದರ್ಶನ್ ಫಾರ್ಮ್ ಹೌಸ್ ಅಲ್ಲಿ ಜಾಲಿ. ಕೆಂಪಯ್ಯನಹುಂಡಿ ಸಮೀಪದ ಫಾರ್ಮ್ ಹೌಸ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಸಾಕು ಪ್ರಾಣಿಗಳ ಜೊತೆಗೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಿಕ್ಕಿದ್ದಾರೆ ದರ್ಶನ್. ನೆಚ್ಚಿನ ಪ್ರಾಣಿಗಳ ಜೊತೆಗೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡಲಿಕ್ಕಿದ್ದಾರೆ ಆರೋಪಿ ನಟ ದರ್ಶನ್. ಈಗ ಸದ್ಯಕ್ಕೆ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿಯೇ ಇರುವಂತಹದ್ದು. ಮೊನ್ನೆಯಷ್ಟೇ ಇವರು ಮತ್ತೆ ಅನುಮತಿಯನ್ನ ಕೇಳಿದ್ರು ಕೋರ್ಟ್ಗೆ. ನಾನು ಮತ್ತೆ ಮೈಸೂರಿಗೆ ತೆರಳಬೇಕು ಅಂತ ಹೇಳಿ ಹಲವು ಕಾರಣಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು. ತಾಯಿಯ ಆರೋಗ್ಯ, ಸಾಕು ಪ್ರಾಣಿಗಳನ್ನ ನೋಡ್ಕೋಬೇಕು ಇತ್ಯಾದಿ. ಸೊ ಕೋರ್ಟ್ ಅನುಮತಿಯನ್ನ ನೀಡಿದ ಹಿನ್ನೆಲೆ ಈಗ ದರ್ಶನ್ ಮತ್ತೆ ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ. ಇನ್ನು ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇರುವಂತಹ ಕೊಲೆ ಆರೋಪಿ ನಟ ದರ್ಶನ್ ಸದ್ಯ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ಇರೋದು. ಮತ್ತೆ ಮೈಸೂರಿಗೆ ಹೋಗೋದಕ್ಕೆ ಕೋರ್ಟ್ನಿಂದ ಅನುಮತಿಯನ್ನ ಪಡೆದುಕೊಂಡಿರುವ ದರ್ಶನ್ ಈಗ ಫಾರ್ಮ್ ಹೌಸ್ ನಲ್ಲೇ ಇರೋದು. ಕೊಲೆ ಆರೋಪವನ್ನ ಎದುರಿಸ್ತಾ ಇರುವಂತಹ ನಟ ದರ್ಶನ್ ಫಾರ್ಮ್ ಹೌಸ್ ಅಲ್ಲಿ ಜಾಲಿ. ಕೆಂಪಯ್ಯನಹುಂಡಿ ಸಮೀಪದ ಫಾರ್ಮ್ ಹೌಸ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಸಾಕು ಪ್ರಾಣಿಗಳ ಜೊತೆಗೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಿಕ್ಕಿದ್ದಾರೆ ದರ್ಶನ್. ನೆಚ್ಚಿನ ಪ್ರಾಣಿಗಳ ಜೊತೆಗೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡಲಿಕ್ಕಿದ್ದಾರೆ ಆರೋಪಿ ನಟ ದರ್ಶನ್. ಈಗ ಸದ್ಯಕ್ಕೆ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿಯೇ ಇರುವಂತಹದ್ದು. ಮೊನ್ನೆಯಷ್ಟೇ ಇವರು ಮತ್ತೆ ಅನುಮತಿಯನ್ನ ಕೇಳಿದ್ರು ಕೋರ್ಟ್ಗೆ. ನಾನು ಮತ್ತೆ ಮೈಸೂರಿಗೆ ತೆರಳಬೇಕು ಅಂತ ಹೇಳಿ ಹಲವು ಕಾರಣಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು. ತಾಯಿಯ ಆರೋಗ್ಯ, ಸಾಕು ಪ್ರಾಣಿಗಳನ್ನ ನೋಡ್ಕೋಬೇಕು ಇತ್ಯಾದಿ. ಸೊ ಕೋರ್ಟ್ ಅನುಮತಿಯನ್ನ ನೀಡಿದ ಹಿನ್ನೆಲೆ ಈಗ ದರ್ಶನ್ ಮತ್ತೆ ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ.
ಇನ್ನು ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇರುವಂತಹ ಕೊಲೆ ಆರೋಪಿ ನಟ ದರ್ಶನ್ ಸದ್ಯ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ಇರೋದು. ಮತ್ತೆ ಮೈಸೂರಿಗೆ ಹೋಗೋದಕ್ಕೆ ಕೋರ್ಟ್ನಿಂದ ಅನುಮತಿಯನ್ನ ಪಡೆದುಕೊಂಡಿರುವ ದರ್ಶನ್ ಈಗ ಫಾರ್ಮ್ ಹೌಸ್ ನಲ್ಲೇ ಇರೋದು. ಕೊಲೆ ಆರೋಪವನ್ನ ಎದುರಿಸ್ತಾ ಇರುವಂತಹ ನಟ ದರ್ಶನ್ ಫಾರ್ಮ್ ಹೌಸ್ ಅಲ್ಲಿ ಜಾಲಿ ಜಾಲಿ. ಕೆಂಪಯ್ಯನಹುಂಡಿ ಸಮೀಪದ ಫಾರ್ಮ್ ಹೌಸ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಸಾಕು ಪ್ರಾಣಿಗಳ ಜೊತೆಗೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಿಕ್ಕಿದ್ದಾರೆ ದರ್ಶನ್. ನೆಚ್ಚಿನ ಪ್ರಾಣಿಗಳ ಜೊತೆಗೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡಲಿಕ್ಕಿದ್ದಾರೆ ಆರೋಪಿ ನಟ ದರ್ಶನ್. ಈಗ ಸದ್ಯಕ್ಕೆ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿಯೇ ಇರುವಂತಹದ್ದು. ಮೊನ್ನೆಯಷ್ಟೇ ಇವರು ಮತ್ತೆ ಅನುಮತಿಯನ್ನ ಕೇಳಿದ್ರು ಕೋರ್ಟ್ಗೆ. ನಾನು ಮತ್ತೆ ಮೈಸೂರಿಗೆ ತೆರಳಬೇಕು ಅಂತ ಹೇಳಿ ಹಲವು ಕಾರಣಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು. ತಾಯಿಯ ಆರೋಗ್ಯ, ಸಾಕು ಪ್ರಾಣಿಗಳನ್ನ ನೋಡ್ಕೋಬೇಕು ಇತ್ಯಾದಿ ಇತ್ಯಾದಿ. ಸೊ ಕೋರ್ಟ್ ಅನುಮತಿಯನ್ನ ನೀಡಿದ ಹಿನ್ನೆಲೆ ಈಗ ದರ್ಶನ್ ಮತ್ತೆ ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ. ಇನ್ನು ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇರುವಂತಹ ಕೊಲೆ ಆರೋಪಿ ನಟ ದರ್ಶನ್ ಸದ್ಯ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ಇರೋದು. ಮತ್ತೆ ಮೈಸೂರಿಗೆ ಹೋಗೋದಕ್ಕೆ ಕೋರ್ಟ್ನಿಂದ ಅನುಮತಿಯನ್ನ ಪಡೆದುಕೊಂಡಿರುವ ದರ್ಶನ್ ಈಗ ಫಾರ್ಮ್ ಹೌಸ್ ನಲ್ಲೇ ಇರೋದು. ಕೊಲೆ ಆರೋಪವನ್ನ ಎದುರಿಸ್ತಾ ಇರುವಂತಹ ನಟ ದರ್ಶನ್ ಫಾರ್ಮ್ ಹೌಸ್ ಅಲ್ಲಿ ಜಾಲಿ ಜಾಲಿ. ಕೆಂಪಯ್ಯನಹುಂಡಿ ಸಮೀಪದ ಫಾರ್ಮ್ ಹೌಸ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಸಾಕು ಪ್ರಾಣಿಗಳ ಜೊತೆಗೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಿಕ್ಕಿದ್ದಾರೆ ದರ್ಶನ್. ನೆಚ್ಚಿನ ಪ್ರಾಣಿಗಳ ಜೊತೆಗೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡಲಿಕ್ಕಿದ್ದಾರೆ ಆರೋಪಿ ನಟ ದರ್ಶನ್. ಈಗ ಸದ್ಯಕ್ಕೆ ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿಯೇ ಇರುವಂತಹದ್ದು. ಮೊನ್ನೆಯಷ್ಟೇ ಇವರು ಮತ್ತೆ ಅನುಮತಿಯನ್ನ ಕೇಳಿದ್ರು ಕೋರ್ಟ್ಗೆ. ನಾನು ಮತ್ತೆ ಮೈಸೂರಿಗೆ ತೆರಳಬೇಕು ಅಂತ ಹೇಳಿ ಹಲವು ಕಾರಣಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು. ತಾಯಿಯ ಆರೋಗ್ಯ, ಸಾಕು ಪ್ರಾಣಿಗಳನ್ನ ನೋಡ್ಕೋಬೇಕು ಇತ್ಯಾದಿ ಇತ್ಯಾದಿ. ಸೊ ಕೋರ್ಟ್ ಅನುಮತಿಯನ್ನ ನೀಡಿದ ಹಿನ್ನೆಲೆ ಈಗ ದರ್ಶನ್ ಮತ್ತೆ ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕದು. ಅಡ್ವಾ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.